ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 51ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾಲಗಳು ಅಂದರೆ ಟೆನ್ಸಸ್ನ ಬಗ್ಗೆ ಸ್ವಲ್ಪ ಕಲಿಯೋಣ, ಸರಿನಾ? ಈಗ ಟೆನ್ಸ್ ಅಂದರೆ ಕಾಲ. ಕನ್ನಡದಲ್ಲಿ ಕಾಲಗಳು ತುಂಬ ಸುಲಭ. 3 ಕಾಲಗಳು ಇರುವಂಥವು. ಮೊದಲನೇದು ಪ್ರೆಸೆಂಟ್ ಟೆನ್ಸ್ ಅಂತ, ಅಂದರೆ ವರ್ತಮಾನ ಕಾಲ. ಅವನು ತಿನ್ನುತ್ತಿದ್ದಾನೆ, ಅವನು ಶಿಕ್ಷಕ ಆಗಿದ್ದಾನೆ. ವರ್ತಮಾನ ಕಾಲದಲ್ಲಿ ಯಾರೋ ಒಬ್ಬರು ಯಾವುದೋ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಯಾರೋ ಒಬ್ಬರು ಏನೋ ಒಂದು ಆಗಿದ್ದಾರೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಅವನು ತಿಂದ, ಅವನು ಶಿಕ್ಷಕ ಆಗಿದ್ದ. ಭೂತಕಾಲದಲ್ಲಿ ಅಂದರೆ ಕಳೆದು ಹೋದ ಕಾಲದಲ್ಲಿ ಯಾರೋ ಒಬ್ಬರು ಯಾವುದೋ ಒಂದು ಕ್ರಿಯೆಯನ್ನು ಮಾಡಿದ್ರು, ಯಾರೋ ಒಬ್ಬರು ಏನೋ ಒಂದು ಆಗಿದ್ರು ಅಂತ ಹೇಳ್ತೇವೆ. ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ. ಇದು ನಮ್ಮ 3ನೆಯ ಕಾಲ ಕನ್ನಡದಲ್ಲಿ. ಅವನು ತಿನ್ನುತ್ತಾನೆ, ಅವನು ಶಿಕ್ಷಕ ಆಗುತ್ತಾನೆ. ಮುಂದೆ ಭವಿಷ್ಯದಲ್ಲಿ ಯಾರೋ ಒಬ್ಬರು ಯಾವುದೋ ಒಂದು ಕ್ರಿಯೆಯನ್ನು ಮಾಡ್ತಾರೆ ಅಥವಾ ಯಾರೋ ಒಬ್ಬರು ಏನೋ ಒಂದು ಆಗ್ತಾರೆ ಅಂತ ಹೇಳುವಂತಹ ವಾಕ್ಯಗಳು ಇದರಲ್ಲಿರ್ತವೆ. ಕನ್ನಡದಲ್ಲಿ ಈ 3 ಕಾಲಗಳು ಮಾತ್ರ ಇರುವಂಥವು ಮುಖ್ಯವಾಗಿ, ಸರಿ ಅಲ್ವಾ? ಆದರೆ ಇಂಗ್ಲಿಷ್ನಲ್ಲಿ 12 ಕಾಲಗಳು ಇದ್ದಾವೆ, ಸರಿನಾ? ಈಗ ಈ ಎಲ್ಲ ಕಾಲಗಳ ಹೆಸರುಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳುವ ಅಗತ್ಯ ಇಲ್ಲ. ಸ್ಪೋಕನ್ ಇಂಗ್ಲಿಷಿಗೆ ಇದು ಅಗತ್ಯ ಬರುವುದಿಲ್ಲ, ಆಯ್ತಾ? ಇದು ಯಾವಾಗ ಅಗತ್ಯ ಬರ್ತದೆ ಅಂದರೆ ನೀವು ನಿಮ್ಮ ಶಾಲೆಗೋಸ್ಕರ ಇದನ್ನು ಕಲಿಯುತ್ತಾ ಇದ್ರೆ. ನಿಮಗೆ ಶಾಲೆಯಲ್ಲಿ ಇಂಗ್ಲಿಷ್ ಅಂತ ಒಂದು ಸಬ್ಜೆಕ್ಟ್ ಇದ್ದು ಅದರಲ್ಲಿ ಟೆನ್ಸಸ್ ಅಂತ ಇದ್ರೆ ಹಾಗೂ ಅದನ್ನು ಕಲಿಯುವುದಕ್ಕೋಸ್ಕರ ಈ ವಿಡಿಯೋ ನೋಡ್ತಾ ಇದ್ರೆ ಮಾತ್ರ ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲದೇ ಇದ್ರೆ ಇವುಗಳನ್ನು ನೆನಪಲ್ಲಿ ಇಟ್ಕೊಳ್ಳುವ ಅಗತ್ಯ ಇಲ್ಲ, ಸರಿನಾ? ಈಗ ಈ 12 ಕಾಲಗಳಲ್ಲಿ 4 ಕಾಲಗಳನ್ನು ನಾವು ಕಲ್ತಾಗಿದೆ. ನಾವು ಇಲ್ಲಿಯ ತನಕ 4 ಕಾಲಗಳ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ. ಆದರೆ ನಾನು ನಿಮಗೆ ಯಾವ ಟೆನ್ಸ್ನ ಹೆಸರನ್ನು ಕೂಡ ಹೇಳಲಿಲ್ಲ ಅಷ್ಟೆ, ಆಯ್ತಾ? ಈ ವಿಡಿಯೋದಲ್ಲಿ ನಾವು ಯಾವಾಗ ಒಂದು ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ ಅನ್ನೋದನ್ನು ಹೇಳ್ತೇನೆ, ಸರಿನಾ? ಮೊದಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಅಂತ ಕೂಡ ಹೇಳ್ತೇವೆ. ಯಾವಾಗ ಈ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ ಅದನ್ನು ನೋಡೋಣ. ಮೊದಲು ಸ್ಟ್ರಕ್ಚರ್ಗಳು. ಈ ಎಲ್ಲ ಸ್ಟ್ರಕ್ಚರ್ಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಆಗಿದೆ. ಹಾಗಾಗಿ ವಿಡಿಯೋವನ್ನು ಪಾಸ್ ಮಾಡಿ ಒಮ್ಮೆ ನೀವು ಇದನ್ನು ನೋಡಿ, ಸರಿನಾ? ಮೊದಲ ಬಳಕೆ ಶಾಶ್ವತವಾದದ್ದನ್ನು ಹೇಳಲಿಕ್ಕೆ, ಸತ್ಯಾಂಶವನ್ನು ಹೇಳಲಿಕ್ಕೆ ಅಥವಾ ಸಂಗತಿಯನ್ನು ಹೇಳಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ ವಿ ಲಿವ್ ಇನ್ ಬೆಂಗಳೂರು ಅಂದರೆ ನಾವು ಬೆಂಗಳೂರಿನಲ್ಲಿ ನೆಲೆಸಿದ್ದೇವೆ ಅಂತ. ವಿ ಲಿವ್ ಅಂದರೆ ವಿ ಡೂ ಲಿವ್ ಅಂತ.
ಈ ವಾಕ್ಯ ಏನು? ಇದು ಒಂದು ಸಂಗತಿ ಅಥವಾ ಸತ್ಯಾಂಶ. ನಾವು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇವೆ. ಸರಿ ಅಲ್ವಾ? ಹಿ ವರ್ಕ್ಸ್ ಆಟ್ ಅ ಬ್ಯಾಂಕ್. ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾರೆ. ಹಿ ವರ್ಕ್ಸ್ ಅಂದರೆ ಹಿ ಡಸ್ ವರ್ಕ್. ಇದೇನು? ಇದು ಒಂದು ಸಂಗತಿ ಅಥವಾ ಇದು ಒಂದು ಶಾಶ್ವತವಾದಂತಹ ವಿಷಯ. ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾರೆ ಅಂದರೆ ಹೋದ ವಾರ ಕೂಡ ಮಾಡಿದ್ರು, ಈ ವಾರ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಮುಂದಿನ ವಾರ ಕೂಡ ಕೆಲಸ ಮಾಡ್ತಾರೆ. ಅವರೇನು ಬ್ಯಾಂಕಿನ ಕೆಲಸ ಬಿಟ್ಟು ಮತ್ತೊಂದು ಮಾಡೋದಿಲ್ಲ ಅಲ್ವಾ? ಮಾಡಿದರೂ ಮಾಡಬಹುದು, ಅದು ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಇದು ಶಾಶ್ವತ. ಸರಿನಾ? ಸಂಗತಿಯೂ ಆಗ್ತದೆ, ಶಾಶ್ವತ ಅಂತ ಹೇಳಿಯೂ ಲೆಕ್ಕಕ್ಕೆ ತಗೊಳ್ಳಬಹುದು. ಐ ಆಮ್ ಮೋಹನ್ ಅಂದರೆ ನಾನು ಮೋಹನ್. ಇದು ಒಂದು ಸಂಗತಿ. ಸರಿ ಅಲ್ವಾ? ಹರ್ ಮದರ್ ಈಸ್ ಅನ್ ಇಂಡಿಯನ್. ಆಕೆಯ ತಾಯಿ ಭಾರತೀಯಳು. ಇದು ಸಂಗತಿ. ಇದನ್ನು ಶಾಶ್ವತ ಅಂತ ಕೂಡ ತಗೊಳ್ಬಹುದು. ಆಕೆಯ ತಾಯಿ ಭಾರತೀಯಳು, ಹೋದ ವರ್ಷ ಭಾರತೀಯಳು, ಈ ವರ್ಷ ಭಾರತೀಯಳು, ಮುಂದಿನ ವರ್ಷ ಕೂಡ ಭಾರತೀಯಳೇ ಅವಳು ಅಲ್ವಾ? ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ಶಾಶ್ವತವಾದದ್ದು, ಸಂಗತಿ. ಪೀಪಲ್ ನೀಡ್ ಫುಡ್. ಜನರಿಗೆ ಆಹಾರ ಬೇಕು. ಸತ್ಯಾಂಶ, ಸಂಗತಿ. ಐ ನೋ ಹಿಸ್ ಮದರ್. ನನಗೆ ಅವನ ತಾಯಿ ಗೊತ್ತು. ಒಂದು ಸಂಗತಿ. ಐ ಹ್ಯಾವ್ ಯೋರ್ ಮೊಬೈಲ್. ನನ್ನ ಬಳಿ ನಿನ್ನ ಮೊಬೈಲ್ ಇದೆ. ಸಂಗತಿ. ಸರಿ ಅಲ್ವಾ? ಇವೆಲ್ಲವೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳು. ಅರ್ಥ ಆಯ್ತಾ? ನೆಕ್ಸ್ಟ್, ನಿಯತ ಕಾರ್ಯಕ್ರಮ ಅಥವಾ ದಿನಚರಿಯನ್ನು ಹೇಳುವಾಗ ಹಾಗೂ ಹವ್ಯಾಸಗಳನ್ನು ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ವಿ ಕ್ಯಾಚ್ ದ ಬಸ್ ಎವ್ರಿ ಮಾರ್ನಿಂಗ್ ಅಂದರೆ ನಾವು ಪ್ರತಿದಿನ ಬೆಳಿಗ್ಗೆ ಬಸ್ ಹಿಡಿಯುತ್ತೇವೆ ಅಂತ. ವಿ ಕ್ಯಾಚ್ ಅಂದರೆ ವಿ ಡೂ ಕ್ಯಾಚ್ ಅಂತ. ಇದೇನು? ಇದು ದಿನಚರಿ. ನಾವು ಪ್ರತಿದಿನ ಬೆಳಗ್ಗೆ ಬಸ್ ಹಿಡಿಯುತ್ತೇವೆ ಅಲ್ವಾ? ನೆಕ್ಸ್ಟ್, ಹಿ ವೇಕ್ಸ್ ಅಪ್ ಆಟ್ 6. ಅವರು 6ಕ್ಕೆ ಎಚ್ಚರಗೊಳ್ಳುತ್ತಾರೆ ಅಥವಾ ಏಳುತ್ತಾರೆ, ಎದ್ದೇಳುತ್ತಾರೆ. ಇದೇನು? ದಿನಚರಿ, ನಿಯತ ಕಾರ್ಯಕ್ರಮ ಅಲ್ವಾ? ಹಿ ವೇಕ್ಸ್ ಅಪ್ ಅಂದರೆ ಹಿ ಡಸ್ ವೇಕ್ ಅಪ್. ಮೈ ಮದರ್ ಗೋಸ್ ಟು ಸ್ಲೀಪ್ ಆಟ್ 11. ನನ್ನ ತಾಯಿ 11ಕ್ಕೆ ಮಲಗುತ್ತಾರೆ. ಏನಿದು? ದಿನಚರಿ. ಮೈ ಮದರ್ ಗೋಸ್ ಅಂದರೆ ಮೈ ಮದರ್ ಡಸ್ ಗೋ ಅಂತ. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ದಿನಚರಿ. ಐ ಗೋ ಅಂದರೆ ಐ ಡೂ ಗೋ. ಶಿ ಈಟ್ಸ್ ಫಿಶ್ ಎವ್ರಿ ಡೇ. ಅವಳು ಪ್ರತಿದಿನ ಮೀನು ತಿನ್ನುತ್ತಾಳೆ. ನಿಯತ ಕಾರ್ಯಕ್ರಮ, ದಿನಚರಿ. ಶಿ ಈಟ್ಸ್ ಅಂದರೆ ಶಿ ಡಸ್ ಈಟ್. ದೇ ವಾಚ್ ಟೆಲಿವಿಷನ್ ಡೈಲಿ. ಅವರು ಪ್ರತಿದಿನ ದೂರದರ್ಶನ ನೋಡುತ್ತಾರೆ. ದಿನಚರಿ. ಹಿ ಡ್ರಿಂಕ್ಸ್ ಟೀ ಆಟ್ ಬ್ರೇಕ್ಫಾಸ್ಟ್. ಅವನು ಉಪಹಾರದಲ್ಲಿ ಚಹಾ ಕುಡಿಯುತ್ತಾನೆ. ಇದು ಅವನ ಹವ್ಯಾಸ ಇರಬಹುದು ಅಥವಾ ನಿಯತ ಕಾರ್ಯಕ್ರಮ ಇರಬಹುದು. ಸರಿನಾ? ಸೊ ಇವುಗಳನ್ನು ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಆಯ್ತಾ? ನೆಕ್ಸ್ಟ್, ಶೆಡ್ಯೂಲ್ ಅಂದರೆ ಕಾರ್ಯಯೋಜನೆಯನ್ನು ಹೇಳುವಾಗ ಅಥವಾ ಭವಿಷ್ಯದ ಬಗ್ಗೆ ಮಾತನಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ಅವರ್ ಕ್ಲಾಸ್ ಸ್ಟಾರ್ಟ್ಸ್ ಆಟ್ 9.
ನಮ್ಮ ತರಗತಿ 9ಕ್ಕೆ ಪ್ರಾರಂಭವಾಗುತ್ತದೆ. ಪ್ರತಿದಿನ 9 ಗಂಟೆಗೆ ಶುರುವಾಗ್ತದೆ ಅಂತ ಹೇಳುವಂಥದ್ದು. ಕಾರ್ಯಯೋಜನೆ ಅಂದರೆ ಒಂದು ಫಿಕ್ಸ್ಡ್ ಟೈಮಿಗೆ ಒಂದು ಶುರುವಾಗ್ತದೆ ಅಂತ ಹೇಳುವಂಥದ್ದು. ಸರಿನಾ? ಅವರ್ ಕ್ಲಾಸ್ ಸ್ಟಾರ್ಟ್ಸ್ ಅಂದರೆ ಅವರ್ ಕ್ಲಾಸ್ ಡಸ್ ಸ್ಟಾರ್ಟ್ ಅಂತ. ಸರಿನಾ? ನೆಕ್ಸ್ಟ್, ಅವರ್ ಪ್ಲೇನ್ ಲೀವ್ಸ್ ಆಟ್ ನೂನ್. ನಮ್ಮ ವಿಮಾನವು ಮಧ್ಯಾಹ್ನ 12ಕ್ಕೆ ಹೊರಡುತ್ತದೆ. ಇದು ಕಾರ್ಯಯೋಜನೆ. ಇದು ಭವಿಷ್ಯ ಅಂತ ಕೂಡ ಅಂದ್ಕೊಳ್ಬಹುದು. ಈಗ ಯಾರೋ ಒಬ್ಬರು ನಿಮ್ಮ ಹತ್ರ ಕೇಳ್ತಾರೆ, ನಿಮ್ಮ ವಿಮಾನ ಎಷ್ಟು ಗಂಟೆಗೆ ಹೊರಡುತ್ತದೆ ಅಂತ. ನೀವು ಹೇಳ್ತೀರಿ, ನಮ್ಮ ವಿಮಾನ ಮಧ್ಯಾಹ್ನ 12ಕ್ಕೆ ಹೊರಡುತ್ತದೆ ಅಂತ. ಅಂದರೆ ಭವಿಷ್ಯದಲ್ಲಿ ನಡೆಯುವಂತಹ ಕ್ರಿಯೆಯ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಬಳಸ್ಕೊಂಡು. ನೋಡಿ, ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ವರ್ತಮಾನ ಕಾಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಸ್ಕೊಂಡು, ಈ ಟೆನ್ಸ್ನ ವಾಕ್ಯವನ್ನು ಬಳಸ್ಕೊಂಡು ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೀರಿ, ಫ್ಯೂಚರ್ನ ಬಗ್ಗೆ ಹೇಳ್ತಾ ಇದ್ದೀರಿ. ಸರಿ ಅಲ್ವಾ? ಈ ರೀತಿ ಮಾಡಬಹುದು, ಹೇಳಬಹುದು. ಅವರ್ ಪ್ಲೇನ್ ಲೀವ್ಸ್ ಅಂದರೆ ಅವರ್ ಪ್ಲೇನ್ ಡಸ್ ಲೀವ್ ಅಂತ. ಆಯ್ತಾ? ಹಿಸ್ ಮದರ್ ಅರೈವ್ಸ್ ಟುಮಾರೋ. ಅವನ ತಾಯಿ ನಾಳೆ ಬರುತ್ತಾರೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯವನ್ನು ಬಳಸಿ ನಾಳೆ ಏನಾಗ್ತದೆ ಅಂದರೆ ಭವಿಷ್ಯದಲ್ಲಿ ಏನಾಗ್ತದೆ ಅನ್ನುವುದನ್ನು ಹೇಳ್ತಾ ಇದ್ದೇವೆ. ಹಿಸ್ ಮದರ್ ಅರೈವ್ಸ್ ಅಂದರೆ ಹಿಸ್ ಮದರ್ ಡಸ್ ಅರೈವ್ ಅಂತ. ವಾಟ್ ಟೈಮ್ ಡಸ್ ದ ಫಿಲ್ಮ್ ಸ್ಟಾರ್ಟ್. ಚಿತ್ರ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತದೆ? ಅವರ್ ಹಾಲಿಡೇಸ್ ಸ್ಟಾರ್ಟ್ ಆನ್ ಮಾರ್ಚ್ 26. ನಮ್ಮ ರಜಾ ದಿನಗಳು ಮಾರ್ಚ್ 26ರಂದು ಪ್ರಾರಂಭವಾಗುತ್ತದೆ. ಅವರ್ ಹಾಲಿಡೇಸ್ ಸ್ಟಾರ್ಟ್ ಅಂದರೆ ಅವರ್ ಹಾಲಿಡೇಸ್ ಡು ಸ್ಟಾರ್ಟ್ ಅಂತ. ಸರಿನಾ? ಸೊ ಈ ಎಲ್ಲ ಸನ್ನಿವೇಶಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಆಯ್ತಾ? ನೆಕ್ಸ್ಟ್, ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯಗಳನ್ನು ಯಾವ ಯಾವ ಸನ್ನಿವೇಶಗಳಲ್ಲಿ ಬಳಸುತ್ತೇವೆ ಅದನ್ನು ನೋಡೋಣ. ಮೊದಲು ಸ್ಟ್ರಕ್ಚರ್ಗಳು. ಈ ಸ್ಟ್ರಕ್ಚರ್ಗಳನ್ನು ಬಳಸಿ ನಾವು ವಾಕ್ಯಗಳನ್ನು ರಚಿಸಿ ಆಗಿದೆ. ಸರಿ ಅಲ್ವಾ? ಈಗ ಬಳಕೆಯನ್ನು ಕಲಿಯೋಣ. ಮೊದಲು ಕಂಪ್ಲೀಟೆಡ್ ಆಕ್ಷನ್ ವಿತ್ ಟೈಮ್ ಎಕ್ಸ್ಪ್ರೆಷನ್ ಅಂದರೆ ಮುಗಿದ ಕ್ರಿಯೆಯನ್ನು ಯಾವಾಗ ಮುಗಿಯಿತು ಅಂತ ಹೇಳಿ ವಾಕ್ಯವನ್ನು ರಚಿಸುತ್ತೇವೆ. ಉದಾಹರಣೆಗೆ, ಮೋಹನ್ ಕಳೆದ ವಾರ ಕರೆ ಮಾಡಿದರು. ಮೋಹನ್ ಕಾಲ್ಡ್ ಲಾಸ್ಟ್ ವೀಕ್. ಇಲ್ಲಿ ಕ್ರಿಯೆ ಮುಗ್ದಾಗಿದೆ, ಕರೆ ಮಾಡಿ ಆಯ್ತು. ಕರೆ ಮಾಡಿದರು ಅಂದರೆ ಮಾಡಿ ಆಯ್ತು. ಸರಿ ಅಲ್ವಾ? ಮುಗಿದ ಕ್ರಿಯೆ ಕರೆ ಮಾಡುವಂಥದ್ದು. ವಿತ್ ಟೈಮ್ ಎಕ್ಸ್ಪ್ರೆಷನ್ ಅಂದರೆ ಯಾವಾಗ ಕರೆ ಮಾಡಿದ್ದು ಅನ್ನೋದು ಕೂಡ ಹೇಳಿಯಾಗಿದೆ. ಕಳೆದ ವಾರ ಅಂತ, ಲಾಸ್ಟ್ ವೀಕ್. ಈ ಲಾಸ್ಟ್ ವೀಕ್ ಅನ್ನುವಂಥದ್ದು ಟೈಮ್ ಎಕ್ಸ್ಪ್ರೆಷನ್. ಕಳೆದ ವಾರ ಕ್ರಿಯೆ ಮುಗ್ದಿರಬೇಕು, ಹಾಗೂ ಯಾವಾಗ ಕ್ರಿಯೆ ಮುಗಿಯಿತು ಅಂತ ಕೂಡ ವಾಕ್ಯದಲ್ಲಿ ಹೇಳಬೇಕು. ಸರಿನಾ? ನೆಕ್ಸ್ಟ್, ಅವರು ಮೊದಲು ಶಿಕ್ಷಕರಾಗಿದ್ದರು. ಹಿ ವಾಸ್ ಅ ಟೀಚರ್ ಬಿಫೋರ್.
ಅವರು ಶಿಕ್ಷಕರಾಗಿದ್ದರು. ಅಂದರೆ ಮುಗ್ದಾಯ್ತು ಅವರು ಶಿಕ್ಷಕರಾಗಿದ್ದು. ಈಗ ಅವರು ನಿವೃತ್ತರಾಗಿದ್ದಾರೋ ಅಥವಾ ಬೇರೆ ಒಂದು ವೃತ್ತಿಯಲ್ಲಿ ಇದ್ದಾರೋ ಅದೆಲ್ಲ ಗೊತ್ತಿಲ್ಲ. ಅವರು ಮೊದಲು ಶಿಕ್ಷಕರಾಗಿದ್ದರು. ಯಾವಾಗ? ಮೊದಲು, ಬಿಫೋರ್. ಹಾಗಾಗಿ ಇದು ಟೈಮ್ ಎಕ್ಸ್ಪ್ರೆಷನ್. ಸರಿನಾ? ನಾವು 2007ರಲ್ಲಿ ಜಪಾನಿನಲ್ಲಿ ಸಾಕಷ್ಟು ಸಮಯ ಕಳೆದೆವು. ವಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಇನ್ ಜಪಾನ್ ಇನ್ 2007. ಇಲ್ಲಿ ಸಮಯ ಕಳೆದೆವು ಅಂದರೆ ಕಳೆದಾಯಿತು. ಯಾವಾಗ? 2007ರಲ್ಲಿ. ಇನ್ 2007. ಇನ್ 2007 ಅನ್ನುವಂಥದ್ದು ಟೈಮ್ ಎಕ್ಸ್ಪ್ರೆಷನ್. ಸರಿನಾ? ಇಲ್ಲಿ ಮೋಹನ್ ಕಾಲ್ಡ್ ಅಂದ್ರೆ ಮೋಹನ್ ಡಿಡ್ ಕಾಲ್. ಇಲ್ಲಿ ವಿ ಸ್ಪೆಂಟ್ ಅಂದ್ರೆ ವಿ ಡಿಡ್ ಸ್ಪೆಂಡ್. ಆಯ್ತಾ? ನೆಕ್ಸ್ಟ್, ನನ್ನ ಸ್ನೇಹಿತರು ಬೆಳಿಗ್ಗೆ ತಿಂಡಿಗೆ ಮ್ಯಾಗಿ ತಿಂದರು. ಮೈ ಫ್ರೆಂಡ್ಸ್ ಏಟ್ ಮ್ಯಾಗಿ ಫಾರ್ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್. ಇಲ್ಲಿ ಮೈ ಫ್ರೆಂಡ್ಸ್ ಏಟ್ ಅಂದ್ರೆ ಮೈ ಫ್ರೆಂಡ್ಸ್ ಡಿಡ್ ಈಟ್. ಯಾವಾಗ ತಿಂದರು? ಬೆಳಿಗ್ಗೆ. ಇನ್ ದ ಮಾರ್ನಿಂಗ್. ಇನ್ ದ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ. ಇದು ಟೈಮ್ ಎಕ್ಸ್ಪ್ರೆಷನ್. ಸರಿನಾ? ನೆಕ್ಸ್ಟ್, ಅವಳು ಬಹಳ ಹಿಂದೆ ಗುಲ್ಬರ್ಗಾದಲ್ಲಿ ವಾಸವಿದ್ದಳು. ಶಿ ಲಿವ್ಡ್ ಇನ್ ಗುಲ್ಬರ್ಗಾ ಅ ಲಾಂಗ್ ಟೈಮ್ ಅಗೋ. ಇಲ್ಲಿ ಶಿ ಲಿವ್ಡ್ ಅಂದ್ರೆ ಶಿ ಡಿಡ್ ಲಿವ್ ಅಂದ್ರೆ ಅವಳು ವಾಸವಿದ್ದಳು. ಯಾವಾಗ? ಬಹಳ ಹಿಂದೆ. ಅ ಲಾಂಗ್ ಟೈಮ್ ಅಗೋ. ಅ ಲಾಂಗ್ ಟೈಮ್ ಅಗೋ ಅನ್ನುವಂಥದ್ದು ಟೈಮ್ ಎಕ್ಸ್ಪ್ರೆಷನ್. ಅವರು ಇಡೀ ದಿನ ಸಮುದ್ರ ತೀರದಲ್ಲಿ ಕುಳಿತರು. ದೇ ಸ್ಯಾಟ್ ಆಟ್ ದ ಬೀಚ್ ಆಲ್ ಡೇ. ದೇ ಸ್ಯಾಟ್ ಅಂದ್ರೆ ದೇ ಡಿಡ್ ಸಿಟ್ ಅಂದ್ರೆ ಅವರು ಕುಳಿತರು. ಯಾವಾಗ? ಇಡೀ ದಿನ. ಆಲ್ ಡೇ. ಇದು ಟೈಮ್ ಎಕ್ಸ್ಪ್ರೆಷನ್. ಸರಿನಾ? ನೆಕ್ಸ್ಟ್, ಅ ಸೀರೀಸ್ ಆಫ್ ಕಂಪ್ಲೀಟೆಡ್ ಆಕ್ಷನ್ಸ್ ಅಂದ್ರೆ ಪೂರ್ಣಗೊಂಡ ಸರಣಿ ಕ್ರಿಯೆಗಳನ್ನು ಹೇಳಲಿಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸುತ್ತೇವೆ. ಆಯ್ತಾ? ಉದಾಹರಣೆಗೆ, ನಾನು ಕೆಲಸವನ್ನು ಮುಗಿಸಿದೆ, ಬೀಚ್ಗೆ ನಡೆದೆ ಮತ್ತು ಈಜಲು ಉತ್ತಮ ಸ್ಥಳವನ್ನು ಕಂಡುಕೊಂಡೆ. ಇಲ್ಲಿ 3 ಕ್ರಿಯೆಗಳು ಇದ್ದಾವೆ. ಮುಗಿಸಿದೆ, ನಡೆದೆ, ಕಂಡುಕೊಂಡೆ ಅಂತ. ಒಂದು ಆದಮೇಲೆ ಇನ್ನೊಂದು ಕ್ರಿಯೆ ನಡೆದಿದೆ ಅಲ್ವಾ? ಹೀಗೆ ಸರಣಿಯಲ್ಲಿ ನಡೆದಂತಹ ಕ್ರಿಯೆಗಳ ಬಗ್ಗೆ ಹೇಳಲಿಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸುತ್ತೇವೆ. ಆಯ್ತಾ? ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಐ ಫಿನಿಶ್ಡ್ ವರ್ಕ್, ವಾಕ್ಡ್ ಟು ದ ಬೀಚ್ ಆ್ಯಂಡ್ ಫೌಂಡ್ ಅ ನೈಸ್ ಪ್ಲೇಸ್ ಟು ಸ್ವಿಮ್ ಅಂತ ಹೇಳ್ತೇವೆ. ಐ ಫಿನಿಶ್ಡ್ ಅಂದ್ರೆ ಐ ಡಿಡ್ ಫಿನಿಶ್ ಅಂದ್ರೆ ನಾನು ಮುಗಿಸಿದೆ. ಐ ವಾಕ್ಡ್ ಅಂದ್ರೆ ನಾನು ನಡೆದೆ. ಐ ಪುನಃ ಬರ್ತಾ ಇರುವುದರಿಂದ ಅದನ್ನು ಬಳಸುವುದಿಲ್ಲ ಅಷ್ಟೇ. ಐ ವಾಕ್ಡ್ ಅಂದ್ರೆ ಐ ಡಿಡ್ ವಾಕ್. ಇಲ್ಲಿ ವಾಕ್ಡ್ ಅಂದ್ರೆ ನಡೆದೆ. ಫೌಂಡ್ ಅಂದ್ರೆ ಐ ಫೌಂಡ್. ಐ ಡಿಡ್ ಫೈಂಡ್. ಐ ಪುನಃ ಬರ್ತಾ ಇರುವುದರಿಂದ ಬಳಸಲಿಲ್ಲ. ಫೌಂಡ್ ಅಂದ್ರೆ ಕಂಡುಕೊಂಡೆ. ಸರಿನಾ? ಈ 3 ಪದಗಳು
ಸಿಂಪಲ್ ಪಾಸ್ಟ್ ಟೆನ್ಸ್ನ ಪದಗಳು. ಅವರು 8ಕ್ಕೆ ವಿಮಾನ ನಿಲ್ದಾಣದಿಂದ ಬಂದರು, ಒಂದು ಕ್ರಿಯೆ. 9ಕ್ಕೆ ಹೋಟೆಲ್ಗೆ ಚೆಕ್ ಇನ್ ಮಾಡಿದರು, ಎರಡನೆಯ ಕ್ರಿಯೆ. ಮತ್ತು 10ಕ್ಕೆ ಇತರರನ್ನು ಭೇಟಿಯಾದರು, 3 ಕ್ರಿಯೆ. ಆಯ್ತಾ? ಇದನ್ನು ಇಂಗ್ಲಿಷ್ನಲ್ಲಿ he arrived from the airport at 8, checked into the hotel at 9 and met the others at 10 ಅಂತ ಹೇಳ್ತೇವೆ. he arrived ಅಂದರೆ he did arrive ಅಂದರೆ ಅವರು ಬಂದರು. he checked into ಅಂದರೆ he did check into ಅಂದರೆ ಚೆಕ್ ಇನ್ ಮಾಡಿದರು ಅವರು ಅಂತ. ಅವರು ಪುನಃ ಬಂದದ್ರಿಂದ he ಇಲ್ಲಿ ಬಳಸಲಿಲ್ಲ. ಭೇಟಿಯಾದರು ಅಂದರೆ ಮೆಟ್, ಡಿಡ್ ಮೀಟ್. ಸರಿನಾ? ಈಗ ಚೆಕ್ ಇನ್ ಅಂದ್ರೆ ಏನು? ಚೆಕ್ ಇನ್ ಅಂದರೆ ನಾವು ಒಂದು ಲಾಡ್ಜಲ್ಲಿ ರೂಮ್ ಬುಕ್ ಮಾಡಿರ್ತೇವಲ್ವಾ, ಎಲ್ಲ ವಿವರಗಳನ್ನು ನಾವು ಆ ಲಾಡ್ಜಿಗೆ ಹೋದಾಗ ಮೊದಲ ಬಾರಿ ಕೊಡ್ತೇವೆ. ಆಗ ನಮಗೆ ಆ ರೂಮಿನ ಕೀ ಅವರು ಕೊಡ್ತಾರೆ ಅಲ್ವಾ? ಇದಕ್ಕೆ ಚೆಕ್ ಇನ್ ಅಂತ ಹೇಳ್ತೇವೆ. ನಾವು ಅಲ್ಲಿ ಉಳಿದಾದ ಮೇಲೆ ಪುನಃ ಬರುವಾಗ ರೂಮಿನ ಕೀ ಅವರಿಗೆ ವಾಪಸ್ ಕೊಟ್ಟು ಬರ್ತೇವಲ್ವಾ, ಅದಕ್ಕೆ ಚೆಕ್ ಔಟ್ ಅಂತ ಹೇಳ್ತೇವೆ. ಸರಿನಾ? ಸೊ ಈ ರೀತಿ ನಾವು ಸರಣಿಯಲ್ಲಿ ನಡೆದಂತಹ ಕ್ರಿಯೆಗಳ ಬಗ್ಗೆ ಹೇಳಲಿಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸುತ್ತೇವೆ. ಆಯ್ತಾ? ನೆಕ್ಸ್ಟ್, ನೀವು ಹಿಟ್ಟು ಸೇರಿಸಿ ಹಾಲನ್ನು ಸುರಿದು ಮತ್ತು ನಂತರ ಮೊಟ್ಟೆಗಳನ್ನು ಸೇರಿಸಿದಿರಾ? ಡಿಡ್ ಯು ಆಡ್ ದ ಫ್ಲವರ್, ಪೋರ್ ಇನ್ ದ ಮಿಲ್ಕ್ ಅಂಡ್ ದೆನ್ ಆಡ್ ದಿ ಎಗ್ಸ್? ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇವೆ, ಒಂದಾದ ಮೇಲೆ ಇನ್ನೊಂದು ಮಾಡಿದ್ರಾ ಅಂತ. ಡಿಡ್ ಯು ಆಡ್ ದ ಫ್ಲವರ್ ಅಂದರೆ ನೀವು ಹಿಟ್ಟನ್ನು ಸೇರಿಸಿದ್ರಾ? ಪೋರ್ ಇನ್ ದ ಮಿಲ್ಕ್ ಹಾಲನ್ನು ಸುರಿದ್ರಾ? ಅಂಡ್ ದೆನ್ ಆಡ್ ದಿ ಎಗ್ಸ್ ಮತ್ತೆ ನಂತರ ಮೊಟ್ಟೆಗಳನ್ನು ಸೇರಿಸಿದ್ರಾ ಅಂತ. ಸರಿನಾ? ನೆಕ್ಸ್ಟ್, ಅವನು ಎಚ್ಚರಗೊಂಡು ಹಲ್ಲುಜ್ಜಿದನು ಮತ್ತು ಕೆಲಸಕ್ಕೆ ಹೊರಟನು. He woke up, brushed his teeth and left for work. He woke up ಅಂದ್ರೆ ಅವನು ಎಚ್ಚರಗೊಂಡನು. Brushed his teeth ಅಂದ್ರೆ ಹಲ್ಲುಜ್ಜಿದನು. And left for work ಅಂದ್ರೆ ಕೆಲಸಕ್ಕೆ ಹೊರಟನು. ಸರಿನಾ? ಸೊ ಇದು ಒಂದು ಬಳಕೆ. ನೆಕ್ಸ್ಟ್, ಪಾಸ್ಟ್ ಫ್ಯಾಕ್ಟ್ಸ್ ಅಂದರೆ ಹಿಂದಿನ ಸಂಗತಿಗಳು, ಆರ್ ಅಥವಾ ಜನರಲೈಸೇಷನ್ಸ್ ಅಂದರೆ ಸಾಮಾನ್ಯೀಕರಣಗಳು. ಉದಾಹರಣೆಗೆ, ಅವಳು ಬಾಲ್ಯದಲ್ಲಿ ನಾಚಿಕೆ ಸ್ವಭಾವದವಳು ಆಗಿದ್ದಳು, ಆದರೆ ಈಗ ಅವಳು ತುಂಬಾ ಸ್ನೇಹಪರ. She was shy as a child, but now she is very outgoing. She was shy ಅಂದರೆ ಅವಳು ನಾಚಿಕೆ ಸ್ವಭಾವದವಳು ಆಗಿದ್ದಳು ಅಂತ. ಆಸ್ ಅ ಚೈಲ್ಡ್ ಅಂದರೆ ಮಗುವಿದ್ದಾಗ ಅಂದರೆ ಬಾಲ್ಯದಲ್ಲಿ. ಬಟ್ ಆದರೆ ನೌ ಈಗ ಶಿ ಈಸ್ ವೆರಿ ಔಟ್ ಗೋಯಿಂಗ್ ಅವಳು ತುಂಬಾ ಸ್ನೇಹಪರ ಅಂದರೆ ಎಲ್ಲರ ಜೊತೆ ಮಾತನಾಡ್ತಾಳೆ ಅಂತ. ಸರಿನಾ? ಸೊ ಇದು ಸಾಮಾನ್ಯೀಕರಣ ಆಗಿರಬಹುದು. ನಮಗೆ ಒಬ್ಬರ ಬಗ್ಗೆ ಸರಿಯಾಗಿ ಗೊತ್ತಿರುವುದಿಲ್ಲ, ಆದರೂ ನಾವು ಹೇಳಿಬಿಡ್ತೇವೆ ಅಲ್ವಾ, ಹೀಗೆ ಅವರು ಅಂತ. ಅದು ತಪ್ಪಾಗಿಯೂ ಇರಬಹುದು. ಸೊ ಜನರಲೈಸೇಷನ್ ಇರಬಹುದು. ಇಲ್ಲ ಅಂತಾದರೆ ಹಿಂದಿನ ಸಂಗತಿ ಕೂಡ ಆಗಿರಬಹುದು. ಭೂತಕಾಲದಲ್ಲಿ ಹೀಗೆ ಇದ್ದಿರಬಹುದು,
ಈಗ ಹೀಗೆ ಇರಬಹುದು. ಸರಿನಾ? ಇಲ್ಲಿ ಶಿ ವಾಸ್ ಅನ್ನುವಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್. ನೆಕ್ಸ್ಟ್, ಬ್ರಿಟಿಷರು ಭಾರತದ ಮೇಲೆ ದಾಳಿ ಮಾಡಿದರು. ದ ಬ್ರಿಟಿಷ್ ಇನ್ವೇಡೆಡ್ ಇಂಡಿಯಾ. ದ ಬ್ರಿಟಿಷ್ ಇನ್ವೇಡೆಡ್ ಅಂದರೆ ದ ಬ್ರಿಟಿಷ್ ಡಿಡ್ ಇನ್ವೇಡ್. ಇದೇನು? ಹಿಂದಿನ ಸಂಗತಿ. ಸರಿ ಅಲ್ವಾ? ನೆಕ್ಸ್ಟ್, ಅವನಿಗೆ ಮೊದಲು ಟೊಮ್ಯಾಟೊ ಇಷ್ಟವಿರಲಿಲ್ಲ. ಹಿ ಡಿಡೆಂಟ್ ಲೈಕ್ ಟೊಮ್ಯಾಟೋಸ್ ಬಿಫೋರ್. ಹಿಂದಿನ ಸಂಗತಿ. ಸರಿನಾ? ನೆಕ್ಸ್ಟ್, ಹ್ಯಾಬಿಟ್ಸ್ ಇನ್ ದ ಪಾಸ್ಟ್ ಅಂದರೆ ಭೂತಕಾಲದಲ್ಲಿ ಇದ್ದಂತಹ ಹವ್ಯಾಸಗಳು. ಯೂಸ್ಡ್ ಟು ಅನ್ನು ಬಳಸಿ ನಾವು ಭೂತಕಾಲದಲ್ಲಿ ಇದ್ದ ಹವ್ಯಾಸಗಳನ್ನು ಹೇಳ್ತೇವೆ. ಆದರೆ ಯೂಸ್ಡ್ ಟು ಅನ್ನು ನಾನು ನಿಮಗೆ ಇನ್ನೂ ಹೇಳಿಕೊಡಲಿಲ್ಲ ಅಲ್ವಾ? ಮುಂದೆ ಹೇಳ್ಕೊಡ್ತೇನೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಿ ಕೂಡ ನಾವು ಭೂತಕಾಲದಲ್ಲಿ ಇದ್ದಂತಹ ಹವ್ಯಾಸಗಳನ್ನು ಹೇಳಬಹುದು ಅನ್ನುವುದು ನಿಮಗೆ ಗೊತ್ತಿರಲಿ. ಆಯ್ತಾ? ಉದಾಹರಣೆಗೆ, ಅವರು 5ನೇ ತರಗತಿಯಲ್ಲಿ ಇದ್ದಾಗ ಪಿಟೀಲು ನುಡಿಸುತ್ತಿದ್ದರು. ಹಿ ಪ್ಲೇಡ್ ದಿ ವಯಲಿನ್ ವೆನ್ ಹಿ ವಾಸ್ ಇನ್ ದ 5th ಕ್ಲಾಸ್. ಈಗ ಇಲ್ಲಿ ನುಡಿಸುತ್ತಾ ಇದ್ದರು ಬಂದಿದೆ, ING ಹಾಕಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಬರ್ತದೆ. ಹೌದೋ ಅಲ್ವೋ ಅಂತ ಅಲ್ವಾ? ನುಡಿಸುತ್ತಾ ಇದ್ದರು. ಆದರೆ ನಾವು ಭೂತಕಾಲದಲ್ಲಿ ಇದ್ದಂತಹ ಹವ್ಯಾಸಗಳನ್ನು ಹೇಳುವಾಗ ING ಸೇರಿಸುವುದಿಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸ್ ಬಳಸಿ ಹೇಳುತ್ತೇವೆ. ಆಯ್ತಾ? ಹಿ ಪ್ಲೇಡ್ ಅಂದರೆ ಅವರು ನುಡಿಸಿದರು. ಯಾವುದಾದ್ರೂ ಒಂದು ನುಡಿಸುವುದಕ್ಕೆ ಪ್ಲೇ ಅಂತ ಹೇಳ್ತೇವೆ. ಪ್ಲೇ ಅಂದರೆ ಆಡು, ಪ್ಲೇ ಅಂದರೆ ನುಡಿಸು, 2 ಅರ್ಥಗಳು ಆಗ್ತವೆ. ಹಿ ಪ್ಲೇಡ್ ಅಂದರೆ ಅವರು ನುಡಿಸಿದರು. ಆದರೆ ಇಲ್ಲಿ ಹಿ ಪ್ಲೇಡ್ ಅಂದರೆ ಅವರು ನುಡಿಸುತ್ತಿದ್ದರು ಅಂತ. ಸರಿನಾ? ನೆಕ್ಸ್ಟ್, ನಾವು ಪ್ರತಿ ಬೇಸಿಗೆಯಲ್ಲಿ ನಮ್ಮ ಅಜ್ಜ ಅಜ್ಜಿಯರನ್ನು ಭೇಟಿ ಮಾಡುತ್ತಿದ್ದೆವು. ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಎವ್ರಿ ಸಮರ್. ವಿ ವಿಸಿಟೆಡ್ ಅಂದರೆ ನಾವು ಭೇಟಿ ಮಾಡಿದೆವು. ಆದರೆ ಇಲ್ಲಿ ವಿ ವಿಸಿಟೆಡ್ ಅಂದರೆ ನಾವು ಭೇಟಿ ಮಾಡುತ್ತಾ ಇದ್ದೆವು ಅಂತ. ಆಯ್ತಾ? ಅವರು ಪ್ರತಿ ಶನಿವಾರ ಕ್ರಿಕೆಟ್ ಆಡುತ್ತಿದ್ದರು. ಹಿ ಪ್ಲೇಡ್ ಕ್ರಿಕೆಟ್ ಎವ್ರಿ ಸ್ಯಾಟರ್ಡೆ. ಹಿ ಪ್ಲೇಡ್ ಅಂದರೆ ಅವರು ಆಡಿದರು. ಆದರೆ ಇಲ್ಲಿ ಹಿ ಪ್ಲೇಡ್ ಅಂದರೆ ಅವರು ಆಡುತ್ತಿದ್ದರು ಅಂತ. ಸರಿನಾ? ಪ್ಲೇ ಅಂದರೆ ಇಲ್ಲಿ ಆಡು, ಪ್ಲೇ ಅಂದರೆ ಇಲ್ಲಿ ನುಡಿಸು. ಆಯ್ತಾ? ಸೊ ಈ ಎಲ್ಲ ಸನ್ನಿವೇಶಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಾಗೂ ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಆಯ್ತಾ? ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟದ್ದು ಬಿಟ್ಟು ಇನ್ನೂ ಹಲವಾರು ಸನ್ನಿವೇಶಗಳು ಇದ್ದಾವೆ. ಆದರೆ ಅವುಗಳನ್ನು ಕಲಿಯುವ ಅಗತ್ಯ ಇಲ್ಲ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.